ನಮಸ್ಕಾರ ಸ್ನೇಹಿತರೆ. ನೀಟ್ ನಂತರ ಜಾರ್ಖಂಡ್ನಲ್ಲಿ ವಿದ್ಯಾರ್ಥಿಗಳ ಹೋರಾಟ ತೀವ್ರ ಆಗಿದೆ. ಜಾರ್ಖಂಡ್ ವಿಧಾನಸಭೆಗೆ ಮುತ್ತಿಗೆ ಹಾಕೋ ಲೆವೆಲ್ಗೆ ಎಗೇನ್ ಜಾರ್ಖಂಡ್ನಲ್ಲಿ ಲಾಠಿ ಚಾರ್ಜ್ ಮಾಡಲಾಗಿದೆ. ಜಾರ್ಖಂಡ್ನಲ್ಲಿರೋದು ಕಾಂಗ್ರೆಸ್ ಸರ್ಕಾರ. ಒಂಥರ ಹೇಗಾಗಿದೆ ಅಂತ ಹೇಳಿದ್ರೆ, ಈಗ ಅಕ್ಷರಶಃ ರಣರಂಗ. ಜಾರ್ಖಂಡ್ನಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಕೈಯಲ್ಲಿ ಧ್ವಜ ಹಿಡಿದು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿದ್ದಾರೆ. ಕಾಂಗ್ರೆಸ್ ಅಂದರೆ ಅಲ್ಲಿ ಬರೀ ಕಾಂಗ್ರೆಸ್ ಸರ್ಕಾರ ಮಾತ್ರ ಇಲ್ಲ, ಜಾರ್ಖಂಡ್ ಮುಕ್ತಿ ಮೋರ್ಚಾ JMM ಕಾಂಗ್ರೆಸ್ ಮೈತ್ರಿ ಸರ್ಕಾರ ಇರೋದು, ಅದೊಂದು ಕ್ಲಾರಿಫಿಕೇಶನ್. ಪೊಲೀಸರು ಸೆಕ್ಷನ್ 163 ಹಳೆ ಸೆಕ್ಷನ್ 144 ಅದನ್ನು ಜಾರಿ ಮಾಡಿ ಜಲಫಿರಂಗಿ, ಬ್ಯಾರಿಕೇಡ್, ರಸ್ತೆಗಳ ಉದ್ದಕ್ಕೂ ಮುಳ್ಳು ತಂತಿಯೆಲ್ಲ ಹಾಕಿದ್ರು. ಆದರೆ ಸ್ಟೂಡೆಂಟ್ಸ್ ಯಾವುದಕ್ಕೂ ಕೇರ್ ಮಾಡ್ತಿಲ್ಲ. ಬ್ಯಾರಿಕೇಡ್ ಮುರಿದು ವಿಧಾನಸೌಧದ ಆವರಣದ ಒಳಗಡೆ ನುಗ್ಗುಬಿಟ್ಟಿದ್ದಾರೆ. ಅದರ ಪರಿಣಾಮ ಲಾಸ್ಟ್ ಮೂಮೆಂಟ್ ತನಕನೂ ಕೂಡ ಬಲ ಪ್ರಯೋಗ ಮಾಡೋಕ್ಕೆ ಹಿಂದೇಟು ಹಾಕಿ ಏನು ಮಾಡಬೇಕು ಅಂತ ತೋಚದೆ ಥಿಂಕ್ ಮಾಡ್ತಿದ್ದ ಜಾರ್ಖಂಡ್ ಸರ್ಕಾರ ಫೈನಲಿ ಅಲ್ಲಿ ಪೊಲೀಸರು ಲಾಠಿ ಚಾರ್ಜನ್ನು ಮಾಡೇ ಬಿಟ್ಟಿದ್ದಾರೆ ಸ್ಟೂಡೆಂಟ್ಸ್ ಮೇಲೆ. ವಿದ್ಯಾರ್ಥಿಗಳೇನು ಹೇಳ್ತಿರೋದು, ಸರ್ಕಾರ ಇಲ್ಲಿ ವಿದ್ಯಾರ್ಥಿಗಳಿಗೆ ನಿಮ್ಮ 98% ಬೇಡಿಕೆಗಳನ್ನು ಈಡೇರಿಸಿ ಆಗಿದೆ ಅಂತ ಹೇಳಿದ್ರು ಕೂಡ ವಿದ್ಯಾರ್ಥಿಗಳು ಸುಳ್ಳು ಅಂತ ಅದನ್ನು ರಿಜೆಕ್ಟ್ ಮಾಡಿ ಆಕ್ರೋಶ ಕಂಟಿನ್ಯೂ ಮಾಡ್ತಿದ್ದಾರೆ. ಹಾಗಿದ್ರೆ ಜಾರ್ಖಂಡ್ನಲ್ಲಿ ಏನಾಗ್ತಿದೆ? ಪೆನ್ನು ಪುಸ್ತಕ ಹಿಡಿಬೇಕಾದ ವಿದ್ಯಾರ್ಥಿಗಳು ಮುಳ್ಳು ತಂತಿ ಕಿತ್ತೆಸ್ದು, ಬ್ಯಾರಿಕೇಡ್ ಒಡೆದು ಹಾಕಿ, ದೂಡಿ ಬಿಸಾಕಿ, ಜಲಫಿರಂಗಿ ಮುಂದೆ ಡ್ಯಾನ್ಸ್ ಎಲ್ಲ ಮಾಡಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋ ಲೆವೆಲ್ನ ಎಕ್ಸ್ಟ್ರೀಮ್ ಸ್ಟೆಪ್ ತೊಗೊಂಡಿದ್ಯಾಕೆ? ವಿಧಾನಸೌಧದ ಆವರಣದಲ್ಲೆಲ್ಲ ಅವರು ಓಡಾಡಿದ್ದಾರೆ. ಅಲ್ಲಿ ಯಾಕೆ? ಅವ್ರು ಕೇಳ್ತಿರೋದೇನು, ಸರ್ಕಾರ ಹೇಳ್ತಿರೋದೇನು? ಇದರಿಂದ ಮುಂದೆ ನಮ್ಮ ಕಪಟಿ ಸಂಸ್ಥೆ KPSC ಇದೆಯಲ್ಲ, ಭ್ರಷ್ಟಕೂಪ KPSC, ಇದಕ್ಕೂ ಶಾಸ್ತಿ ಕಾದಿದೆಯಾ? ಕರ್ನಾಟಕ ಸರ್ಕಾರಕ್ಕೂ ಚಾಲೆಂಜ್ ಕಾದಿದೆಯಾ? ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಇಡೀ ಸಮಸ್ಯೆ ಮೂಲ ಇರುವುದೇ ಸರ್ಕಾರ ನೇಮಕಾತಿ ಪರೀಕ್ಷೆಗಳಲ್ಲಿ. ಜಾರ್ಖಂಡ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದರೆ JPSC, ನಮ್ಮ KPSC ದರ, ಮತ್ತು ಜಾರ್ಖಂಡ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ಈ ಎರಡು ಪ್ರಮುಖ ಸಂಸ್ಥೆ ನಡೆಸಿದ ಪರೀಕ್ಷೆಗಳಲ್ಲಿ ನಡೆದಿರೋ ಬ್ರಹ್ಮಾಂಡ ಭ್ರಷ್ಟಾಚಾರವೇ ಈ ಆಕ್ರೋಶಕ್ಕೆ ಮೂಲ ಕಾರಣ. ವಿಶೇಷವಾಗಿ ಎರಡು ಪರೀಕ್ಷೆಗಳು, ಒಂದು 14ನೇ JPSC ಪ್ರಿಲಿಮ್ಸ್ ಪರೀಕ್ಷೆ, ಮತ್ತೊಂದು JSSC CGL ಪರೀಕ್ಷೆ. ಇದರಲ್ಲಿ JPSC ಪ್ರಿಲಿಮ್ಸ್ ಪರೀಕ್ಷೆ ಈ ವರ್ಷ ಏಪ್ರಿಲ್ನಲ್ಲಿ ನಡೆದಿತ್ತು. ಕಳೆದ ತಿಂಗಳು ಜುಲೈ 5ಕ್ಕೆ ಅದರ ರಿಸಲ್ಟ್ ಅನೌನ್ಸ್ ಆಗಿತ್ತು. 103 ಸ್ಥಾನಗಳಿಗಾಗಿ 2204 ಜನ ಅಭ್ಯರ್ಥಿಗಳನ್ನು JPSC ಮೇನ್ಸ್ ಪರೀಕ್ಷೆಗೆ ಶಾರ್ಟ್ ಲಿಸ್ಟ್ ಮಾಡಲಾಗಿತ್ತು. ರಿಸಲ್ಟ್ ಬಂದಮೇಲೆ ವಿದ್ಯಾರ್ಥಿಗಳಿಗೆ ಅನುಮಾನ ಶುರುವಾಯಿತು. ಮೊದಲನೇದಾಗಿ ಕ್ಯಾಟಗರಿ ವೈಸ್ ಕಟ್ ಆಫ್ ಮಾರ್ಕ್ಸ್ ಕಮಿಷನ್ ರಿಲೀಸ್ ಮಾಡಲಿಲ್ಲ. ಎರಡನೇದಾಗಿ ರಿಲೀಸ್ ಆದ ಮೆರಿಟ್ ಲಿಸ್ಟ್ ಮೇಲೆ ಜಾರ್ಖಂಡ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಮೆಂಬರ್ಗಳ ಸೈನೇ ಇರಲಿಲ್ಲ, ಸಿಗ್ನೇಚರ್ ಇರಲಿಲ್ಲ. ಇದಾದಮೇಲೆ ಕೆಲ OMR ಶೀಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿಬಿಟ್ವು. ಅದನ್ನು ನೋಡಿದ್ರೆ ಯಾರಾದರೂ ಶಾಕ್ ಆಗ್ತಾರೆ. ಯಾಕಂದರೆ ಇದರಲ್ಲಿ ಪಾಸ್ ಆಗೋಕ್ಕೆ ಅರ್ಹತೆ ಇಲ್ಲದೆ ಇರೋರೆಲ್ಲ ಮೇನ್ಸ್ ಪರೀಕ್ಷೆಗೆ ಆಯ್ಕೆಯಾಗಿ ಬಂದಿದ್ರು. ಉದಾಹರಣೆಗೆ ಒಂದು OMR ಶೀಟ್ನಲ್ಲಿ ಹೊರ ರಾಜ್ಯದ ಅಭ್ಯರ್ಥಿಯೊಬ್ಬ ಪೇಪರ್ 1ನಲ್ಲಿ ಕೇವಲ 48 ಪ್ರಶ್ನೆಗಳನ್ನು ಅಟೆಂಡ್ ಮಾಡಿರೋದು 48 ಪ್ರಶ್ನೆ. ಅಷ್ಟು ಕಡಿಮೆ ಪ್ರಶ್ನೆಗಳಿಗೆ ಉತ್ತರಿಸಿದ್ರೆ ಕ್ವಾಲಿಫೈ ಆಗೋಕ್ಕೆ ಬೇಕಾದ ಕನಿಷ್ಠ 144 ಮಾರ್ಕ್ಸ್ ತೆಗೆಯೋಕ್ಕೆ ಚಾನ್ಸೇ ಇಲ್ಲ. ಆದರೂ ಆತನ ಹೆಸರು ಮೇನ್ಸ್ ಎಕ್ಸಾಮ್ಗೆ ಆಯ್ಕೆಯಾದ 2200 ಜನರ ಲಿಸ್ಟ್ನಲ್ಲಿ ಇತ್ತು. ಅಲ್ಲದೆ ಇದೇ ರೀತಿ ಬ್ಯಾಕ್ಲಾಗ್ ಪರೀಕ್ಷೆಗಳಲ್ಲೂ ಕೂಡ ಗೋಲ್ಮಾಲ್ ಆಗಿದೆ. ಎಕ್ಸಾಮ್ ಶುರುವಾಗೋ ಮುನ್ನವೇ ಪ್ರಶ್ನೆ ಪತ್ರಿಕೆಗಳು ವಾಟ್ಸಪ್ನಲ್ಲಿ ಹರಿದಾಡಿದ್ವು. ಆ ಆರೋಪ ಕೂಡ ಇದೆ. ಹೀಗಾಗಿ ಹಗಲಿರುಳು ನಿದ್ದೆ ಬಿಟ್ಟು ಓದಿದವರಿಗಿಂತ ದುಡ್ಡು ಸುರಿದವರಿಗೆ ಮಣೆ ಹಾಕಲಾಗಿದೆ ಅನ್ನೋದು ವಿದ್ಯಾರ್ಥಿಗಳ ಗಂಭೀರ ಆರೋಪ. ಇದು ಈ ಅಸಮಾಧಾನ ಆರಂಭದಲ್ಲಿ ಒಳಗೊಳಗೆ ಇತ್ತು. ಆದರೆ ಯಾವಾಗ ನೀಟ್ ಅಕ್ರಮದ ವಿರುದ್ಧ ಪ್ರೊಟೆಸ್ಟ್ ನಡೆದು ಪ್ರಧಾನಿ ರಾಜೀನಾಮೆ ಕೊಟ್ಟರು, ಜಾರ್ಖಂಡ್ ವಿದ್ಯಾರ್ಥಿಗಳಿಗೂ ಒಂದು ಹೋಪ್ ಬಂತು. ಹೀಗಾಗಿ ಜಂತರ್ ಮಂತರ್ ಹೋರಾಟದ ಸಂದರ್ಭದಲ್ಲೇ ಮುಗಿದ ಮರುದಿನವೇ ಜುಲೈ 25ಕ್ಕೆ ಜಾರ್ಖಂಡ್ನಲ್ಲಿ ಹೋರಾಟಗಳು ಶುರುವಾದವು. ಜುಲೈ 29ಕ್ಕೆ ರಾಂಚಿಯ ಜೈಪಾಲ್ ಸಿಮಗ್ ಮುಂಡಾ ಮೈದಾನದಲ್ಲಿ ಜಾರ್ಖಂಡ್ ಲೋಕತಾಂತ್ರಿಕ್ ಕ್ರಾಂತಿಕಾರಿ ಮೋರ್ಚಾ JLKM ಅದರ ಲೀಡರ್ ದೇವೇಂದ್ರನಾಥ್ ಮೆಹ್ತೋ ಉಪವಾಸ ಸತ್ಯಾಗ್ರಹ ಆರಂಭ ಮಾಡಿದ್ರು. ಆರಂಭದಲ್ಲಿ ಸರ್ಕಾರ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ಆಗಿರೋದನ್ನು ಒಪ್ಪಿಕೊಳ್ಳಲಿಲ್ಲ. ಕೇವಲ JPSC ಚೇರ್ಪರ್ಸನ್ ಹಾಗೂ ಮಾಜಿ ಮುಖ್ಯ ಕಾರ್ಯದರ್ಶಿ L ಲಿಯಾಂಗ್ಟೆ ರಾಜೀನಾಮೆ ತಗೊಂಡು ಸುಮ್ಮನಾಗಿತ್ತು. ಆದರೆ ಯಾವಾಗ ಪ್ರತಿಭಟನೆ ಜಾಸ್ತಿ ಆಯಿತು, CID ವಿಭಾಗದ SIT ರಚನೆ ಮಾಡಿತು. ಪೇಪರ್ ಲೀಕ್ಗೆ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ಸುಮಾರು 19 ಮಂದಿಯನ್ನು ಅರೆಸ್ಟ್ ಕೂಡ ಮಾಡಲಾಯಿತು. ಅಲ್ಲದೆ ಈ ತನಿಖೆಯಲ್ಲಿ ಇನ್ನೂ ಸ್ಫೋಟಕ ಅಂಶಗಳು ಬಯಲಾಗಿವೆ. ಇದರ ಬಗ್ಗೆ ತನಿಖೆಗಿಳಿದ CID ಒಬ್ಬ ಖತರ್ನಾಕ್ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದೆ. ಹೆಸರು ಅಭಯ್ ತಿವಾರಿ ಅಲಿಯಾಸ್ ಮನೋಜ್ ಕುಮಾರ್ ತಿವಾರಿ ಅಂತೆ. ಈತ ಗೊಡ್ಡಾ ಜಿಲ್ಲೆಯಲ್ಲಿ ಬ್ಲಾಕ್ ಸಪ್ಲೈ ಆಫೀಸರ್ ಆಗಿದ್ದ. ಅದೇ ಟೈಮ್ನಲ್ಲಿ ಪರೀಕ್ಷೆ ನಡೆಸಿದ TSR ಡೇಟಾ ಪ್ರೊಸೆಸಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂದರೆ TDPL ಅನ್ನೋ ಏಜೆನ್ಸಿ ಅದರ ಮಾರ್ಕೆಟಿಂಗ್ ಮ್ಯಾನೇಜರ್ ಕೂಡ ಆಗಿದ್ದ.
ಈತನೇ ಅಭ್ಯರ್ಥಿಗಳಿಂದ ದೊಡ್ಡ ಪ್ರಮಾಣದಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡನ್ನು ಅಭ್ಯರ್ಥಿಗಳಿಂದ ಸುಲಿಗೆ ಮಾಡ್ತಾ ಇದ್ದ ಮಿಡಲ್ಮನ್ ಆಗಿದ್ದ ಅನ್ನೋದು ಈಗ ಬಯಲಾಗಿದೆ. ಇಷ್ಟೇ ಅಲ್ಲ, ಈತನ ಅಣ್ಣ ಮತ್ತು ಅತ್ತಿಗೆ ಕೂಡ ಸರ್ಕಾರಿ ಜಾಬ್ನಲ್ಲಿದ್ದಾರೆ. ಅವರ ನೇಮಕಾತಿಯಲ್ಲೂ ಗೋಲ್ಮಾಲ್ ಆಗಿದೆಯಾ ಅಂತ ಈಗ CID ತನಿಖೆ ನಡೀತಾ ಇದೆ. ಜೊತೆಗೆ ಈತ JPSC ಮತ್ತು JSSCಯ ಬೇರೆ 5 ಪರೀಕ್ಷೆಗಳನ್ನು ಕೂಡ ಸುಲಭವಾಗಿ ಪಾಸ್ ಮಾಡಿದ್ದ, ಈಸಿಯಾಗಿ. ಇನ್ನೊಂದು ಶಾಕಿಂಗ್ ವಿಚಾರ ಅಂದರೆ, ಈ ಲಕ್ನೋ ಮೂಲದ TDPL ಏಜೆನ್ಸಿಯನ್ನು UPಯಲ್ಲಿ ಹಾಗೂ ಮೇ 2025ರಲ್ಲಿ ಜಾರ್ಖಂಡ್ ಸರ್ಕಾರ ಕೂಡ ಬ್ಲ್ಯಾಕ್ ಲಿಸ್ಟ್ ಮಾಡಿತ್ತು. ಆದರೂ ಕೂಡ ಬ್ಲ್ಯಾಕ್ ಲಿಸ್ಟ್ ಆದ ಕೇವಲ ಒಂದೇ ಒಂದು ತಿಂಗಳಲ್ಲಿ ಮತ್ತೆ ಅದೇ ಏಜೆನ್ಸಿಗೆ ಈ ಎಕ್ಸಾಮ್ ನಡೆಸೋ ಕಾಂಟ್ರಾಕ್ಟ್ ಕೊಡಲಾಗಿತ್ತು. ಯೋಚನೆ ಮಾಡಿ ನೀವು. ಇನ್ನೊಂದು ಟ್ವಿಸ್ಟ್ ಏನು ಗೊತ್ತಾ, ಇಲ್ಲಿ ಈ ವರ್ಷ ಜನವರಿಯಲ್ಲೇ ಕರ್ನಾಟಕದ ಒಬ್ಬ ವ್ಯಕ್ತಿ ಫಾರೆಸ್ಟ್ ರೇಂಜ್ ಆಫೀಸರ್ ಪರೀಕ್ಷೆಯ ಸುಮಾರು 500 OMR ಶೀಟ್ಗಳಲ್ಲಿ ಅಕ್ರಮ ನಡೆದಿದೆ ಅಂಥೇಳಿ JPSC ಚೇರ್ಪರ್ಸನ್ಗೆ ದೂರು ಕೊಟ್ಟಿದ್ರು. ಆ ದೂರಿನಲ್ಲೂ ಅಭಯ್ ತಿವಾರಿ ಹೆಸರಿತ್ತು, ಆದರೆ ಯಾವುದೇ ಆ್ಯಕ್ಷನ್ ತಗೊಂಡಿರಲಿಲ್ಲ. ಹೀಗಾಗಿ ಇದು ಸಣ್ಣ ಮಟ್ಟದ ಭ್ರಷ್ಟಾಚಾರ ಅಲ್ಲ, ಇದೊಂದು ಬಹುದೊಡ್ಡ ವ್ಯವಸ್ಥಿತ ಜಾಲ ಅಂತ ಸ್ಟೂಡೆಂಟ್ಸ್ ಹೇಳ್ತಿದ್ದಾರೆ. ಸೊ ಈ ರೀತಿ ಪ್ರತಿಭಟನೆ ತೀವ್ರವಾಗ್ತಿದ್ದ ಹಾಗೆ ಜಾರ್ಖಂಡ್ ಸರ್ಕಾರಕ್ಕೆ ಬಿಸಿ ಮುಟ್ಟೋಕೆ ಶುರುವಾಯಿತು. ಹೇಗಾದರೂ ಮಾಡಿ ಸ್ಟೂಡೆಂಟ್ಸ್ನ ಸಮಾಧಾನ ಮಾಡಬೇಕು ಅಂತ 14ನೇ JPSC ಪ್ರಿಲಿಮ್ಸ್ ಪರೀಕ್ಷೆಯನ್ನು ಕ್ಯಾನ್ಸಲ್ ಮಾಡಿಬಿಟ್ರು. ಜೊತೆಗೆ ವಿದ್ಯಾರ್ಥಿ ಮುಖಂಡರು ಮತ್ತು ಸರ್ಕಾರದ ಮಂತ್ರಿಗಳ ನಡುವೆ ನಿರಂತರ 6ನೇ ಸುತ್ತಿನ ಮ್ಯಾರಥಾನ್ ಮಾತುಕತೆ ನಡೆಸಿದ್ರು. ಆದರೆ ಈ ತುರ್ತು ಮೀಟಿಂಗ್ ಸಂಪೂರ್ಣವಾಗಿ ಫೇಲ್ ಆಯಿತು. ಡೆಡ್ ಲಾಕ್ ಕ್ರಿಯೇಟ್ ಆಯಿತು. ಯಾವುದೇ ನಿರ್ಧಾರಕ್ಕೆ ಬರೋಕ್ಕೆ ಸಾಧ್ಯ ಆಗಲಿಲ್ಲ. ಸರ್ಕಾರ ತನ್ನ ಹಳೇ ರಾಗವನ್ನೇ ಹಾಡ್ತು. ನಾವು ನಿಮ್ಮ 98% ಬೇಡಿಕೆಗಳನ್ನು ಈಡೇರಿಸಿದ್ದೇವೆ, ಪರೀಕ್ಷೆ ರದ್ದು ಮಾಡಿದ್ದೇವೆ ಅಂತ ಹೇಳ್ತು. ಆದರೆ ವಿದ್ಯಾರ್ಥಿಗಳು ಇದು ರಾಜಕೀಯ ಸುಳ್ಳು ಅಂತ ಮುಖಕ್ಕೆ ಹೊಡೆದ ಹಾಗೆ ಉತ್ತರ ಕೊಟ್ಟರು. ಈ ಮಾತುಕತೆ ಮುರಿದು ಬಿದ್ದ ಬೆನ್ನಲ್ಲೇ ತಡರಾತ್ರಿ ಶುರುವಾಗಿದ್ದೇ ರಾಜೀನಾಮೆ ಪರ್ವ. ಮಧ್ಯರಾತ್ರಿ ದೊಡ್ಡ ಡ್ರಾಮಾ ಆಯಿತು. JPSCನ 3 ಪ್ರಮುಖ ಸದಸ್ಯರು ತಮ್ಮ ಸ್ಥಾನಕ್ಕೆ ದಿಢೀರ್ ರಾಜೀನಾಮೆ ಕೊಟ್ಟರು. ಅಜಿತ್ ಭಟ್ಟಾಚಾರ್ಯ, ಅನಿಮಾ ಹನ್ಸದ ಮತ್ತು ಜಮಾಲ್ ಅಹ್ಮದ್. ಈ 3 ಯಾರಿಗೂ ಗೊತ್ತಾಗದ ಹಾಗೆ ಗುಟ್ಟಾಗಿ ರಾಜೀನಾಮೆ ಕೊಟ್ಟರು. ರಾಜ್ಯಪಾಲ ಸಂತೋಷ್ ಕುಮಾರ್ ಗಂಗ್ವಾರ್ ಅವರು ರಾತ್ರೋರಾತ್ರಿ ಆ ರಾಜೀನಾಮೆಯನ್ನು ಅಂಗೀಕಾರ ಕೂಡ ಮಾಡಿದ್ರು. ಸರಿ, ಇಷ್ಟೆಲ್ಲ ಆದಮೇಲೂ ಕೂಡ ವಿದ್ಯಾರ್ಥಿಗಳು ಯಾಕೆ ಪ್ರತಿಭಟನೆ ನಿಲ್ಲಿಸ್ತಾ ಇಲ್ಲ? 14ನೇ JPSC ಪ್ರಿಲಿಮ್ಸ್ ಪರೀಕ್ಷೆಯನ್ನು ರದ್ದು ಮಾಡೋದಕ್ಕೆ ಸರ್ಕಾರ ಒಪ್ಕೊಂಡಿದೆ. 3 ಸದಸ್ಯರು ರಾಜೀನಾಮೆ ಕೊಟ್ಟಿದ್ದಾರೆ. ಆದರೂ ಸ್ಟೂಡೆಂಟ್ಸ್ ಯಾಕೆ ಪಟ್ಟು ಬಿಟ್ಟಿಲ್ಲ? ಅವರ ಪ್ರಮುಖ ಬೇಡಿಕೆ ನೋಡಿ ನೀವಿಲ್ಲಿ. ಮೊದಲನೇ ಬೇಡಿಕೆ ಕೇವಲ 14ನೇ JPSC ಮಾತ್ರ ಅಲ್ಲ, JSSC CGL ಪರೀಕ್ಷೆಯನ್ನು ಕೂಡಲೇ ಸಂಪೂರ್ಣವಾಗಿ ರದ್ದು ಮಾಡಬೇಕು. ಎರಡನೇ ಮತ್ತು ಅತಿ ಪ್ರಮುಖವಾದ ಬೇಡಿಕೆ, ಇಡೀ ಹಗರಣ ತನಿಖೆಯನ್ನು ಕೇವಲ CBI ಮಾಡಬೇಕು, ಕೇಂದ್ರೀಯ ತನಿಖಾ ದಳ CBIಗೆ ಕೊಡಬೇಕು. ಸರ್ಕಾರ ನಾವು ರಾಜ್ಯ CIDಯಿಂದ ಮಾಡಿಸ್ತೀವಿ ಅಂತ ಹೇಳ್ತಿದೆ, ಆದರೆ ವಿದ್ಯಾರ್ಥಿಗಳಿಗೆ ಸ್ಟೇಟ್ CID ಮೇಲೆ ನಂಬಿಕೆ ಇಲ್ಲ. ಅವರು ರಾಜ್ಯ ಸರ್ಕಾರದ ಕೆಳಗೆ ಕೆಲಸ ಮಾಡ್ತಾರೆ, ಕಳ್ಳನ ಕೈಗೆ ಬೀಗ ಕೊಡೋಕೆ ಆಗಲ್ಲ, CBI ಕೊಡಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ 3ನೇ ಬೇಡಿಕೆ, ಪರೀಕ್ಷೆ ನಡೆಸಿದ ಭ್ರಷ್ಟ TSR ಏಜೆನ್ಸಿಯನ್ನು ಶಾಶ್ವತವಾಗಿ ಬ್ಯಾನ್ ಮಾಡಬೇಕು ಅನ್ನೋ ಆಗ್ರಹ ಮಾಡಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ರೈಲು ಬಸ್ಗಳ ಮೂಲಕ ರಾಜಧಾನಿ ರಾಂಚಿಗೆ ನುಗ್ಗಿದ್ದಾರೆ. ಪೊಲೀಸರು ಇವರನ್ನ ತಡೆಯೋಕೆ ಹರಸಾಹಸ ಪಡ್ತಿದ್ದಾರೆ. ಜಾರ್ಖಂಡ್ ವಿಧಾನಸಭೆಯ ಸುತ್ತಮುತ್ತ 750 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಹೊಸ ಕಾನೂನು BNS ಸೆಕ್ಷನ್ 163 ಅಡಿಯಲ್ಲಿ ಗುಂಪು ಸೇರೋದನ್ನ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ. ರಾಂಚಿ ಸಿಟಿಯಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಹಾಕಲಾಗಿದೆ. ಪ್ರತಿಭಟನಾಕಾರರನ್ನ ತಡೆಯೋಕೆ ರಸ್ತೆಗಳಲ್ಲಿ ರೇಸರ್ ತಂತಿ, ಬ್ಲೇಡ್ನಂತಹ ಮುಳ್ಳು ತಂತಿಯನ್ನು ಹಾಕಲಾಗಿದೆ, ಬ್ಯಾರಿಕೇಡ್ ಹಾಕಲಾಗಿದೆ. ಆದರೂ ವಿದ್ಯಾರ್ಥಿಗಳು ಎಲ್ಲವನ್ನ ಒಡೆದು ಬಿಸಾಕ್ತಾ ಇದ್ದಾರೆ. ಪೊಲೀಸರು ಎಷ್ಟೇ ತಡೆದ್ರು, ಬಲವಂತವಾಗಿ ಬಂಧಿಸಿದ್ರು ಕೂಡ ಬ್ಯಾರಿಕೇಡ್ಗಳನ್ನು ತೆಗೆದು ಒಡೆದು ಬಿಸಾಕಿ ವಿಧಾನಸೌಧಕ್ಕೆ ನುಗ್ತಾ ಇದ್ದಾರೆ. ಕೇವಲ ಒಂದು ದಿನದ ಕೋಪ ಅಲ್ಲ, ಕಳೆದ 17 ದಿನಗಳಿಂದ ನಿಧಾನಕ್ಕೆ ಬಿಲ್ಡಪ್ ಆಗಿತ್ತು ಒಳಗೊಳಗೆ ಅವರಿಗೆ ಆಕ್ರೋಶ. ಅದು ಇವತ್ತು ಸ್ಫೋಟಗೊಂಡಿದೆ. ಮುಂಜಾನೆ ಬೆಳ್ಳಂಬೆಳಗ್ಗೆನೆ ರಾಂಚಿಯ CM ನಿವಾಸದ ಮುಂದೆ BJP ನಾಯಕರು ಕೂಡ ಧರಣಿ ಮಾಡಿದರು. ಸಂಸತ್ನಲ್ಲೂ ಮತ್ತು ರಾಜ್ಯ ವಿಧಾನಸಭೆಯಲ್ಲೂ ಕೂಡ ವಿಚಾರವನ್ನು ಪ್ರಸ್ತಾಪಿಸಿ CBI ತನಿಖೆಗೆ ಆಗ್ರಹ ಮಾಡಿದ್ದಾರೆ. ಇದು ನೇರವಾಗಿ ಹೇಮಂತ್ ಸೊರೇನ್ ಸರ್ಕಾರಕ್ಕೆ, ಕಾಂಗ್ರೆಸ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರಂತೂ ದಯವಿಟ್ಟು ಶಾಂತಿ ಕಾಪಾಡಿ, ನಾವು ಸಂಪೂರ್ಣ ಟ್ರಾನ್ಸ್ಪರೆನ್ಸಿಯೊಂದಿಗೆ ನ್ಯಾಯ ಕೊಡ್ತೀವಿ ಅಂಥೇಳಿ ಪದೇ ಪದೇ ಹೇಳ್ತಿದ್ದಾರೆ, ಮನವಿ ಮಾಡ್ತಿದ್ದಾರೆ. ಆದರೂ ಕೂಡ ವಿದ್ಯಾರ್ಥಿಗಳು ಕೇಳ್ತಿಲ್ಲ. ಈ ವಿದ್ಯಾರ್ಥಿಗಳ ಆಕ್ರೋಶ ಏನಿದೆ, ಹೊಸ ತಲೆಮಾರಿನ ಈ ಯಂಗ್ಸ್ಟರ್ಸ್ ಆಕ್ರೋಶ ಏನಿದೆ, ಇದು ಪಕ್ಷಗಳ ಬೇಲಿಯನ್ನು ದಾಟಿದ್ದು, ಮೀರಿದ್ದು. ಇದು ಹೊಸ ರೀತಿಯ ರಾಜ್ಯವನ್ನು, ದೇಶವನ್ನು ನೋಡೋಕೆ ಬಯಸ್ತಾ ಇದ್ದಾರೆ ಈಗಿನ ಯಂಗ್ ಜನ್ರೇಷನ್ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಿಮ್ಮ ಸಿಂಬಲ್ಲು, ನಿಮ್ಮ ಪೊಲಿಟಿಕಲ್ ಪಾರ್ಟಿಯ ಸಿಂಬಲ್ಲು, ನಿಮ್ಮ ಪಾಲಿಟಿಕ್ಸ್ ತೊಗೊಂಡು ಹೋಗಿ ನೀವು ಅದನ್ನು ನಿಮ್ಮ ಬ್ಯಾಗ್ನಲ್ಲೋ ಅಥವಾ ನಿಮ್ಮ ಸ್ಟೋರ್ ರೂಮ್ನಲ್ಲೋ ಇಟ್ಕೊಳ್ಳಿ. ನಮಗೆ ಸರ್ಕಾರ ಸಂವಿಧಾನದ ಪ್ರಕಾರ ನಡಿಬೇಕು, ನಿಯಮಗಳ ಪ್ರಕಾರ ನಡಿಬೇಕು,
ನಮಗೆ ಕೆಲಸ ಆಗಬೇಕು, ಭ್ರಷ್ಟಾಚಾರ ಸಹಿಸಲ್ಲ, ನಮಗೆ ತಾಳ್ಮೆ ಕಳ್ಕೊಳ್ತಾ ಇದ್ದೀವಿ ಅನ್ನೋ ಮೆಸೇಜನ್ನು ಡೆಲ್ಲಿಯಲ್ಲೂ ಕೂಡ ವಿದ್ಯಾರ್ಥಿಗಳು CJP ಕೆಲ ಸಮಾಜಘಾತಕ ಶಕ್ತಿಗಳು ಕೂಡ ಸೇರಿಕೊಂಡ್ರು. ಅದೆಲ್ಲ ಬೇರೆ ವಿಷಯ. ಬಟ್ ಒಂದು ಟೋಟಲ್ ಒಂದು ಸಾಮೂಹಿಕ ಪ್ರಜ್ಞೆ ಏನಿರುತ್ತೆ ಅದು ಆ ಥರದ್ದಿದೆ. ಆದರೆ ಇಲ್ಲಿ ಒಂದು ಒಗಟಾಗಿ ಕಾಡ್ತಿರೋ ವಿಚಾರ ಏನು ಗೊತ್ತಾ, ವಿದ್ಯಾರ್ಥಿಗಳ ಪ್ರತಿಭಟನೆ ರೀಸೆಂಟ್ ಪಾಸ್ಟಲ್ಲಿ ಲಾಸ್ಟ್ 1 ಇಯರಲ್ಲಿ ನೋಡಿದ್ರೆ ಪದೇ ಆಗಿರೋದು ಜೋರಾಗಿ ಕರ್ನಾಟಕದಲ್ಲಿ. ಧಾರವಾಡದಲ್ಲಿ ಏನಾಯಿತು ನೀವು ನೋಡಿದ್ದೀರಿ ಕೆಲ ತಿಂಗಳುಗಳ ಹಿಂದೆ. ಇಡೀ ದೇಶ ತಿರುಗಿ ನೋಡೋ ರೀತಿಯಲ್ಲಿ ಫಸ್ಟ್ ಶುರು ಮಾಡಿದ್ದೆ ಕರ್ನಾಟಕದ ವಿದ್ಯಾರ್ಥಿಗಳು. ಆದರೆ ಇಷ್ಟೆಲ್ಲ ನಡೆದಿರೋ ಟೈಮ್ನಲ್ಲಿ ಕರ್ನಾಟಕದಲ್ಲಿ ಗಾಢವಾದ ಮೌನ ಕಾಣಿಸ್ತಿದೆ. ಸಣ್ಣ ಪುಟ್ಟ ಕೋರ್ಟಿಗೆ ಅಪೀಲ್ ಹಾಕೋದು, FIR ಆಗೋದು ಅಷ್ಟಾಗ್ತಿದೆ. ಬಿಟ್ಟರೆ KPSCಯಲ್ಲಿ ರಿಪೀಟೆಡ್ಲಿ ಹಣೆ ಬರಹನೇ KPSCದು ಆ ಥರ ಅಂಥೇಳಿ ಪ್ರಾಬ್ಲಮ್ ಮಾಡೋ KPSC, ಬಹುತೇಕ ಎಲ್ಲ ಎಕ್ಸಾಮ್ಗಳಲ್ಲೂ ಆಗಿರೋ ಇಶ್ಯೂಸ್, ಅದಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ರಿಫಾರ್ಮ್ಸ್ಗೆ ಆಗ್ರಹ ಮಾಡೋ ರೀತಿ, KPSCಯನ್ನು ಅಮೂಲಾಗ್ರವಾಗಿ ಚೇಂಜ್ ಮಾಡಿ ಅಂತ ಕೇಳೋ ರೀತಿಯಲ್ಲಿ ಇವಾಗಲೇ ಆಗ್ತಾ ಇಲ್ಲ. ಇಷ್ಟೊಂದು ಮೂಡ್ ದೇಶದಲ್ಲಿರೋ ಟೈಮ್ನಲ್ಲೇ ಇಲ್ಲ ಆಗ್ತಾ ಇಲ್ಲ. ಇದು ಬಹಳ ನಿಗೂಢವಾಗಿ ಕಾಡ್ತಿರುವಂತಹ ಕ್ವಶನ್. ಜೊತೆಗೆ ಇನ್ನೊಂದು CJP ದೇಶದಲ್ಲಿ ಎಲ್ಲೇ ಇದ್ರೂ ಕೂಡ ನಾವು ಧ್ವನಿ ಆಗ್ತೇವೆ ವಿದ್ಯಾರ್ಥಿಗಳಿಗೆ ಅಂತ ಹೇಳಿದರು. ಜಾರ್ಖಂಡ್ ಪ್ರತಿಭಟನೆಯಲ್ಲಿ ಲಿಪ್ ಸರ್ವಿಸ್ ಬಿಟ್ಟರೆ, ಅಂದರೆ ಒಂದು ಬಾಯಿ ಮಾತಿನ ಕೆಲವೊಂದಷ್ಟು ಸ್ಟೇಟ್ಮೆಂಟ್ಸ್ ಬಿಟ್ಟರೆ, ಅಂಥ ದೊಡ್ಡ ಪ್ರಮಾಣದ ಶಕ್ತಿಯನ್ನು ಆ ಪ್ರತಿಭಟನೆಗೆ CJP ಕೊಡ್ತಿರೋದು ಕೂಡ ಇಲ್ಲಿವರೆಗೂ ಕಾಣಿಸಿಲ್ಲ. 2-3 ವಾರ ಕಳೀತಾ ಬಂದರೂ ಕೂಡ ಕಾಣಿಸ್ಲಿಲ್ಲ. ಸೊ ಇದೆಲ್ಲ ಬಹಳ ಕ್ವಶನ್ಗಳನ್ನು ಸದ್ಯಕ್ಕೆ ಹುಟ್ಟು ಹಾಕಿದೆ. ನೋಡಬೇಕು ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ವೆಯ್ಟ್ ಮಾಡಿ ನೋಡಬೇಕು. ಇವಾಗಲೇ ಜಜ್ಮೆಂಟಿಗೆ ಬರೋಕ್ಕಾಗಲ್ಲ. ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಹಾಗೂ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು ಸ್ನೇಹಿತರೆ. ನೋಡಿ, ಇಲ್ಲಿ ಮೆಂಬರ್ಶಿಪ್ ಟ್ಯಾಬ್ಗೆ ಹೋದಾಗ ನಾವು ಆಲ್ರೆಡಿ ಪಬ್ಲಿಷ್ ಮಾಡಿರೋ 106 ಮೆಂಬರ್ ಓನ್ಲಿ ವೀಡಿಯೋಸ್ ನಿಮಗೆ ಅಲ್ಲಿ ಕಾಣೋಕೆ ಸಿಗುತ್ತೆ. ನೀವು ಒಂದ್ಸಲ ಇದನ್ನು ಚೆಕ್ ಮಾಡ್ಬೋದು. ನಾವಲ್ಲಿ ಒಬ್ಬ ವ್ಯಕ್ತಿಯ ಪರ್ಸ್ನಾಲಿಟಿ ಡೆವಲಪ್ಮೆಂಟ್, ಫಿನಾನ್ಷಿಯಲ್ ನಾಲೆಜ್ ಇಂಪ್ರೂವ್ ಮಾಡೋ ರೀತಿಯಲ್ಲಿ ಮೆಂಬರ್ ಓನ್ಲಿ ಬಿಸ್ನೆಸ್ ಕೂಡ ಅಲ್ಲಿ ಬರ್ತಾ ಇದೆ. ಹಾಗೂ ಮುಂದೆ ಕೂಡ ನಿರಂತರವಾಗಿ ಇದೇ ಕ್ವಾಲಿಟಿಯ ವೀಡಿಯೋಸನಲ್ಲಿ ಮೆಂಬರ್ಗಳಿಗೆ ಮಾತ್ರ ಸಪ್ರೇಟಾಗಿ ಪಬ್ಲಿಷ್ ಮಾಡ್ತಾ ಇದ್ದೀವಿ. ಹಲವಾರು ವೀಡಿಯೋಗಳು ಅರ್ಲಿ ಆ್ಯಕ್ಸೆಸ್ ಕೂಡ ನೀಡ್ತಾ ಇದ್ದೀವಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ಗೆ ನೀವು ಕೂಡ ಅತಿ ದೊಡ್ಡ ಬೆಂಬಲ ಕೂಡ ಆಗಿರುತ್ತೆ. ಇನ್ನೂ ಆಗಿಲ್ಲ ಅಂದರೆ ಆಗೋ ಆಸಕ್ತಿ ಇದ್ದರೆ ಅದರಲ್ಲಿ ಚೆಕ್ ಮಾಡಿದ ಬಳಿಕ ಅದರಲ್ಲಿ ವ್ಯಾಲ್ಯೂ ಇದೆ ಅಂತ ಅನಿಸಿದ್ರೆ ನೀವು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಸ್ಮಾಲ್ ಅಮೌಂಟ್, ನಿಮ್ಮ ಒಂದು ಸ್ನ್ಯಾಕ್ ಅಮೌಂಟ್ಗಿಂತ ಕಮ್ಮಿ ಅಮೌಂಟ್ ನಾವು ಇಟ್ಟಿದ್ದೀವಿ, ಬೇಸ್ ಪ್ರೈಸ್ ಇಟ್ಟಿದ್ದೀವಿ. ಆಸಕ್ತರು ಮಿಸ್ ಇಲ್ಲದೆ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ಆಗಲೇ ಹೇಳಿದಾಗ ನಮ್ಮ ಚಾನಲ್ಗೆ ದೊಡ್ಡ ಶಕ್ತಿಯನ್ನು ಕೊಡುತ್ತೆ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.